ಹಾಯ್ ನಮಸ್ತೆ. ಇದು ಇವತ್ತಿನ ಬ್ಲಾಗ್ ಆಗಿತ್ತು. ಇವತ್ತು ಸ್ವಲ್ಪ ಬೇಗ ಎದ್ದೇಳಬೇಕಾಗಿತ್ತು, ಯಾಕಂದರೆ ಇವತ್ತು ಗುರುವಾರ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಎಲ್ಲ ಮುಗಿಸ್ಬೇಕಾಗಿತ್ತು. ಮುಗಿಸ್ಕೊಂಡು ಎಲ್ಲ ಬೇಗನೆ ಅಡುಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಏನಕ್ಕೆ ಅಂದರೆ ನನ್ನ ಮಗಳಿಗೆ ತುಂಬ ಹುಷಾರಿರಲಿಲ್ಲ, ಮಲಗಿಬಿಟ್ಟಿದ್ಲು. ಬೇಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದೆ. ಇವತ್ತು ಚಪಾತಿ ಊಟ ಇತ್ತು. ಹಾಗಾಗಿ ಅತ್ತೆ ನೀವೊಬ್ಬರೇ ಮಾಡ್ತಾಯಿದ್ದೀರಾ ಕೊಡಮ್ಮ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತೇಳ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ಸ್ವಲ್ಪ ರೆಡಿ ಮಾಡ್ತಾಯಿದ್ರು ಎಲ್ಲನೂ. ಈ ಚಿನಿಮ ಬಂದ್ಬಿಟ್ಟು ನೋಡಿ, ಅಜ್ಜಿನ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಕೊಂಡು, ನಾನು ಆಟಾಡಬೇಕು, ಹೋಗು ನೀನು ಒಬ್ಬಳೇ ಮಾಡ್ಕೊ, ಹೋಗು ಅಡುಗೆ ಕೆಲಸ, ಅಜ್ಜಿನ ಕಳಿಸಲ್ಲ ಅಂತೇಳ್ಬಿಟ್ಟು ಅಲ್ಲೇ ಇಡ್ಸ್ಕೊಂಡಿದ್ದಾಳೆ. ಆಮೇಲೆ ಚಪಾತಿ ಊಟ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟೆ. ಮತ್ತು ಈವ್ನಿಂಗ್ಗೆ ಮುದ್ದೆ ಊಟ ಆರ್ಡ್ರ್ ಬಂದಿತ್ತು. ಮುದ್ದೆ ಮತ್ತು ಅನ್ನ, ರಸಮ್ಮು, ಮೂಲಂಗಿ ಸಾಂಬಾರು, ಮಜ್ಜಿಗೆ, ಸ್ವಲ್ಪ ಸ್ನ್ಯಾಕ್ಸು ಇಷ್ಟೆಲ್ಲ ಅವ್ರಿಗೂ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟೆ. ಇವತ್ತು ತುಂಬಾ ಟಯರ್ಡ್ ಆಗೋಯಿತು, ಮಗಳಿಗೆ ಹುಷಾರಿರ್ಲಿಲ್ವಲ್ಲ, ಹಾಗಾಗಿ ಒಬ್ಬಳೇ ಮಾಡ್ಕೊಬೇಕಾಗಿತ್ತು. ನೋಡಿ, ಇದಾಗಿತ್ತು ಇವತ್ತಿನ ವಿಡಿಯೋ. ತುಂಬ ಜನ ಫಾಲೋ ಮಾಡ್ತಾಯಿದ್ದೀರ ನನ್ನನ್ನು, ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಸಹ ಮಾಡ್ತಾಯಿರಿ. ನನ್ನ ಚಾನಲ್ ಫಾಲೋ ಮಾಡ್ತಾಯಿದ್ರೆ ಏನೇನು ಅಪ್ಡೇಟ್ ಕೊಡಬೇಕು ಊಟದ್ದು ಎಲ್ಲ ಅಪ್ಡೇಟ್ ಕೊಡ್ತಾಯಿರ್ತೀನಿ. ಥ್ಯಾಂಕ್ ಯು.